ಒಳ ಮೀಸಲಾತಿ ಆಧಾರದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂ ಶಿವಮೂರ್ತಿ ಆಗ್ರಹ. ಹಳೆ ಮೀಸಲಾತಿ ಆಧಾರದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಉಗ್ರ ಹೋರಾಟ. ಚಾಮರಾಜನಗರ ಪರಿಶಿಷ್ಟ ಜಾತಿಯ 15% ಒಳ ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂ ಶಿವಮೂರ್ತಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ 56,342 ಖಾಲಿ ಹುದ್ದೆಗಳ ಭರ್ತಿಯಲ್ಲಿ 15%ರಲ್ಲಿಯೂ ಒಳ ಮೀಸಲಾತಿಯನ್ನು ಗ್ರೂಪ್ ಎ, ಬಿ, ಸಿ ಜಾರಿಗೊಳಿಸಲು ಸಂಬಂಧಿತ ಆದೇಶಗಳನ್ನು ತಕ್ಷಣ ತಿದ್ದುಪಡಿ ಮಾಡಿ 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಶೆಡ್ಯೂಲ್ಗೆ 9ಕ್ಕೆ ಸೇರಿಸಬೇಕು ಎಂದು ಆಗ್ರಹಿಸಿದರು. 2024 ಆಗಸ್ಟ್ 1ರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಲು ಆಯಾ ರಾಜ್ಯಗಳಿಗೆ ಆದೇಶದ ಮೇಲೆ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ಹೊಸದಾಗಿ 101 ಜಾತಿಗಳ ಸಮೀಕ್ಷೆಯನ್ನು ನಡೆಸಿತ್ತು. ಅದರಲ್ಲಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ಮಾಡಿತು. ಈ ವರದಿಯನ್ನು ಸರ್ಕಾರ ಪರಿಷ್ಕರಿಸಿ ಎಬಿಸಿ ಗುಂಪುಗಳಾಗಿ ಮಾರ್ಪಾಡು ಮಾಡಿ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6% ಮತ್ತು ಕೊರಚ, ಕೊರಮ, ಲಂಬಾಣಿ, ಬೋವಿ ಮತ್ತು ಅಲೆಮಾರಿ ಸಮುದಾಯಗಳಿಗೆ 5% ಎಂದು ವರ್ಗೀಕರಿಸಿ 2025 ಆಗಸ್ಟ್ 19ರಂದು ನಡೆದ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಅದಾದ ನಂತರ ಸದನದಲ್ಲಿಯೂ ಕೂಡ ಅಂಗೀಕಾರವಾಗಿದೆ. ತದನಂತರ ರಾಜ್ಯಪಾಲರಿಗೆ ಆಯೋಗದ ವರದಿಯನ್ನು ಕಳುಹಿಸಿ ರಾಜ್ಯಪಾಲರು ಅಂತಿಮವಾಗಿ ಆದೇಶಕ್ಕೆ ಸಹಿ ಹಾಕಿರುತ್ತಾರೆ. ಅಲ್ಲಿಯ ತನಕ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡುವುದಿಲ್ಲವೆಂದು ರಾಜ್ಯ ಸರ್ಕಾರದ ಭರವಸೆಯನ್ನ ನೀಡಿತ್ತು. ಆದರೆ ಇವಾಗ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆಂದು ಹೇಳಿ 35 ವರ್ಷಗಳ ಮಾದಿಗರ ಹೋರಾಟವನ್ನು ಕೇವಲ 3 ದಿನಕ್ಕೆ ಮಣ್ಣು ಮಾಡಿ ಹಳೆ ಮೀಸಲಾತಿ 15%ರಂತೆ ಒಳ ಮೀಸಲಾತಿ ಇಲ್ಲದೆ ತುಂಬುತ್ತೇವೆಂದು ಸರ್ಕಾರದ ಅಧಿಕಾರಿಗಳು ತರಾತುರಿಯಲ್ಲಿ ಪ್ರಕಟಣೆ ಮಾಡಿರುವುದು ಮಾದಿಗರ ಪಾಲಿಗೆ ಮರಣ ಶಾಸನವನ್ನು ಹೊರಡಿಸಿದಂತಾಗಿದೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರನ್ನ ಮಾದಿಗರು ನಂಬಿ ಮತ ನೀಡಿದರು. ಈ ನಡೆಯನ್ನ ಕರ್ನಾಟಕ ಮಾದಾರ ಮಹಾಸಭಾ ಖಂಡಿಸುತ್ತದೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ನೂತನ ಒಳ ಮೀಸಲಾತಿಯಂತೆ ಶಿಕ್ಷಣ, ಉದ್ಯೋಗ, ಮುಂಬಡ್ತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀಡುತ್ತಿದೆ. ಅದೇ ಹೆಸರಿನಲ್ಲಿ ನೀವು ತೀರ್ಮಾನ ಮಾಡಿ ಕರ್ನಾಟಕದ ಪರಿಶಿಷ್ಟ ಜಾತಿಯ 15% ಒಳ ಮೀಸಲಾತಿಯಲ್ಲಿ ಎಡಗೈ ಜನಾಂಗಕ್ಕೆ ಅವಕಾಶವನ್ನು ಕಲ್ಪಿಸಿ ಬದ್ಧತೆಯನ್ನು ತೋರಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಮಾದಿಗರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಾರೆ ಎಂದು ಸರ್ಕಾರವನ್ನು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಸಿ. ಸೋಮು, ಹಾನೂರು ತಾಲೂಕು ಅಧ್ಯಕ್ಷ ಸುದೇಶ್, ಚಾಮರಾಜನಗರ ತಾಲೂಕು ಅಧ್ಯಕ್ಷ ಎಂ. ರಾಜು, ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಅಂಕಹಳ್ಳಿ ಸಿದ್ದಯ್ಯ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆ. ಜಗದೀಶ್, ಕೊಳ್ಳೇಗಾಲ ತಾಲೂಕು ಬಾಬು ಜಗಜ್ಜೀವನ್ ರಾಮ್ ಸಂಘದ ಅಧ್ಯಕ್ಷ ಬಿ. ಬಾಲರಾಜು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಇವತ್ತು ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಇವತ್ತು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ 56,347 ಖಾಲಿ ಹುದ್ದೆಗಳನ್ನ 15% ಒಳ ಮೀಸಲಾತಿಯನ್ನ ತುಂಬುವಂತ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು. ಗ್ರೂಪ್ ಎ, ಬಿ, ಸಿ ಎಂದು ಜಾರಿಗೊಳಿಸಲು ಸಂಬಂಧಿತ ಆದೇಶಗಳನ್ನು ತಕ್ಷಣ ತಿದ್ದುಪಡಿ ಮಾಡಲು ಹಾಗೂ 56% ಮೀಸಲಾತಿಯನ್ನು ಸಂವಿಧಾನದ 9ನೇ ಅಧಿಸೂಚನೆಯಲ್ಲಿ ಬರುವ ಶೆಡ್ಯೂಲ್ 9ಗೆ ಸೇರಿಸಲು ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದಂಗೆ ಮಾಧ್ಯಮದ ಎಲ್ಲ ಹಿರಿಯರು ತಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದವರಿಗೆ ಮೇಲ್ಕಂಡ ಸಂಘಟನೆಯವರಾದ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳ ಕಾಲ ಮಾದಿಗ ಸಮಾಜ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಒಂದು ಹೋರಾಟದ ಫಲವಾಗಿ ಈ ಜನಾಂಗದ ಸಮಸ್ಯೆಗಳನ್ನು ಅರಿತು ಸುಪ್ರೀಂ ಕೋರ್ಟ್ ದಿನಾಂಕ 1/8/2024ರಂದು ಅಂದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ರವರು ಒಂದು ಆದೇಶವನ್ನ 7 ಬೆಂಚಿನ ಪೀಠ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಸಮುದಾಯ ತೀರಾ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದು ಈ ಸಮುದಾಯಕ್ಕೆ ಒಳ ಮೀಸಲಾತಿ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಆದೇಶವನ್ನು ಮಾಡಿ ಭಾರತ ದೇಶದ
ಯಾವ್ಯಾವ ರಾಜ್ಯಗಳಲ್ಲಿ ಒಳ ಮೀಸಲಾತಿಯ ಅವಶ್ಯಕತೆ ಇದೆಯೋ ಅಲ್ಲಿ ಅದು ಆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತು. ಅದರ ಒಂದು ಆದೇಶದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಒಂದು ಬಹಳ ಮುಂದುವರಿಕೆಯನ್ನು ಮಾಡಿ ಒಂದು ಈಗೇನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯಲ್ಲಿ ಕೆಲವು ಲೋಪದೋಷಗಳಿದೆ, ಅದು ಬೇಡ ಅಂತೇಳಿ ಎಚ್.ಎನ್. ನಾಗಮೋಹನ್ ದಾಸ್ ಎಂಬತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಂದು ಆಯೋಗವನ್ನು ರಚನೆ ಮಾಡಿದೆ. ಆಯೋಗ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳನ್ನು ಕೂಡ ಹೊಸ ಸಮೀಕ್ಷೆಯನ್ನು ಮಾಡಿ ಅದರ ಆಧಾರದ ಮೇಲೆ ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನಾಗಿ ಮಾಡಿ ಬಹುಶಃ ಪರಿಶಿಷ್ಟ ಎಡಗೈ ಜನಾಂಗಕ್ಕೆ 6, ಬಲಗೈ ಜನಾಂಗಕ್ಕೆ 5, ಎಕೆಎಡಿ ಆದಿ ಆಂಧ್ರಕ್ಕೆ 1 ಮತ್ತು ಕೊರಚ ಲಂಬಾಣಿಗಳಿಗೆ 4%, ಹಾಗೆ ಅಲಮಾರಿ ಸಮುದಾಯಗಳಿಗೆ 1% ಅಂತೇಳಿ 17% ಅನ್ನು ಮಾಡಿ ಈ ರೀತಿಯಾಗಿ 5 ಗುಂಪುಗಳಾಗಿ ವಿಂಗಡಿಸಿದ್ರು. ಸೊ ಅದನ್ನ ಸರ್ಕಾರ ಮತ್ತೆ ಪರಿಶೀಲನೆಯನ್ನು ಮಾಡಿ ಇಲ್ಲ ಅದು ಕೂಡ ಸ್ವಲ್ಪ ವ್ಯತ್ಯಾಸಗಳಿದೆ, ನಾವು 3 ಗುಂಪುಗಳಾಗಿ ಮಾಡ್ತೀವಿ. ಇದನ್ನ ABC ಅಂದ್ರೆ ಎಡಗೈಗೆ 6%, ಬಲಗೈಗೆ 6% ಮತ್ತೆ ಕೊರಚ ಸ್ಪೃಶ್ಯ ಜಾತಿಗಳಾದ ಮತ್ತೆ ಅಲಮಾರಿ ಜನಾಂಗಕ್ಕೆ 5% ಅಂತೇಳಿ 17% ಅನ್ನ 3 ವಿಭಾಗಗಳಾಗಿ ಮಾಡಿ ಆದೇಶವನ್ನು ಮಾಡಿದ್ರು. ಸೊ ಅದು ಯಾವಾಗ ನಡೀತು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ದಿನಾಂಕ 19/8/2025 ಸಚಿವ ಸಂಪುಟದಲ್ಲಿ ತಂದು ಆ ಸಚಿವ ಸಂಪುಟದಲ್ಲಿ ಒಂದು ಆದೇಶವನ್ನು ಮಾಡಿ ನಾವು ಇವಾಗ ಈ ಸಚಿವ ಸಂಪುಟದ ಮೂಲಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಪರಿಶಿಷ್ಟ ಜಾತಿಯವರಿಗೆ ಅಂತೇಳಿ ಅಲ್ಲೂ ಕೂಡ ಅಂಗೀಕಾರ ಆಯಿತು. ಅದಾದ ತದನಂತರ ಅದನ್ನ ಸದನದ ಒಳಗಡೆ ತಂದು ಸದನದಲ್ಲಿ ಕೂಡ ಬಹುಮತದ ಅಂಗೀಕಾರವನ್ನು ಪಡೆದು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತೇಳಿ ಜಾರಿ ಆಗುತ್ತೆ. ಅದಕ್ಕೆ ಕೆಲವು ಇನ್ನಷ್ಟು ಒಂದು ಪುಷ್ಟಿಯನ್ನು ತುಂಬುವುದಕ್ಕೋಸ್ಕರವಾಗಿ ಆ ವರದಿಯನ್ನ ರಾಜ್ಯಪಾಲರಿಗೆ ಒತ್ತಾಗಬೇಕಾಗ್ತದೆ. ರಾಜ್ಯಪಾಲರ ಸುಪ್ರೀಂ ಒಂದು ಸಹಿಯನ್ನು ಕೂಡ ಆಗಲಿ ಸುಪ್ರೀಂ ಅಧಿಕಾರವನ್ನು ಬಳಸಿ ಅವರು ಕೂಡ ಇದಕ್ಕೆ ಅಂಗೀಕಾರವನ್ನು ಹಾಕಬೇಕು ಅನ್ನುವಂತ ಒಕ್ಕರಲ ಸಮುದಾಯದ ಬೇಡಿಕೆ ಮಾಡ್ತಾರೆ. ಆವಾಗ ರಾಜ್ಯಪಾಲರು ಅದನ್ನ ಅವರ ಅಂಗಳಕ್ಕೆ ಹೋದಾಗ ಅಲ್ಲೂ ಕೂಡ ಕೆಲವು ಲೋಪದೋಷಗಳಿದೆ ಅಂತ ಹೇಳಿ ಮತ್ತೆ ಹೊರಗಡೆ ಕಳಿಸ್ತಾರೆ. ಮತ್ತೆ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆದ ನಂತರ ಇದೇ ತಿಂಗಳು ಅಂದ್ರೆ ಕಳೆದ ತಿಂಗಳು 26/2/2026 ರಾಜ್ಯಪಾಲರು ಅಂಕಿತವನ್ನು ಹಾಕ್ತಾರೆ. ಅಂಕಿತ ಆದ ಮೇಲೆ ಕೆಲವೇ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ನಡೆಯಿತು. ಅದೇನು ಅಂತ ಹೇಳಿದ್ರೆ ಸ್ಪೃಶ್ಯ ಜಾತಿಗಳ ವಿದ್ಯಾರ್ಥಿಗಳು ದಾವಣಗೆರೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ ತಕ್ಷಣ ಕರ್ನಾಟಕ ಸರ್ಕಾರ ಒಂದು ಹೇಳಿಕೆಯನ್ನು ಇಲ್ಲ, ಅಲ್ಲಿ ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿಬಿಟ್ಟಿದ್ದಾರೆ, ನಿರುದ್ಯೋಗ ಸಮಸ್ಯೆ ಇದೆ, ಉದ್ಯೋಗವನ್ನು ತುಂಬಬೇಕು ಅಂತ. ಹಾಗಾಗಿ ನಾವು ಏಕಾಏಕಿ ನಾವೀಗ 15% ಈಗಿರ್ತಕ್ಕಂಥ 17% ಏನ್ ಮಾಡ್ತೀವಿ ಅದರಂತೆ ಮಾಡಕ್ ಬರೋದಿಲ್ಲ. ನಾವು ಹಿಂದೆ ಹಳೆ ಮೀಸಲಾತಿ ಏನು 15% ಏನಿತ್ತು ಆ ಹಳೆ ಮೀಸಲಾತಿ 15% ಅಂತೆ ನಾವು ಉದ್ಯೋಗವನ್ನು ತುಂಬುವಂತ ಕೆಲಸವನ್ನ ಮಾಡ್ತೇವೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒಳ ಮೀಸಲಾತಿ ಅನ್ವಯಿಸುವುದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ತರಾತುರಿಯ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬಹುಶಃ ನಾವು ಸರ್ಕಾರ ಕೇಳ್ತೀವಿ, 35 ವರ್ಷ ಹೋರಾಟ ಮಾಡಿರ್ತಕ್ಕಂಥದ್ದು 3 ದಿನ ಚಳವಳಿ ಮಾಡಿದ ತಕ್ಷಣ ವಿದ್ಯಾರ್ಥಿಗಳು ಮಾಡಿರುವ ತಕ್ಷಣ ಮಾಲೀಕರ ಹೋರಾಟವನ್ನ ಮಣ್ಪಾಲು ಮಾಡುವಂತ ಕೆಲಸವನ್ನ ಮಾಡಿದ್ರೆ ಇದು ಈ ಸಮಾಜಕ್ಕೆ ಮಾಡಿದಂತ ದ್ರೋಹ. ಅಂದ್ರೆ 35 ವರ್ಷಗಳ ಬೆವರು ರಕ್ತ ಸುರಿಸಿದ್ರಲ್ಲ ಅದು ಇವ್ರು ಗಮನಕ್ಕೆ ಬರಲಿಲ್ಲ. 3 ತಿಂಗಳು ಹೆಚ್ಚಾಗುತ್ತೆ. ಆಮೇಲೆ ಸರ್ಕಾರ ಹೇಳಿದೆ ಏನಂತ, ನಾವು ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಹುದ್ದೆಗಳನ್ನ ತುಂಬೋದಿಲ್ಲ ಅಂತೇಳಿ ತಡೆ ಹಿಡಿದ್ದಾರೆ ಸರ್ಕಾರ. ನಮ್ಮ ಬೇಡಿಕೆ ಏನಿತ್ತು, ಒಳ ಮೀಸಲಾತಿ ಜಾರಿ ಆದ್ಮೇಲೆ ಉದ್ಯೋಗಗಳನ್ನು ತುಂಬತಕ್ಕಂಥದ್ದು, ಮುಂಬಡ್ತಿಯನ್ನ ಮಾಡ್ತಕ್ಕಂಥದ್ದು, ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ. ಇದಾದ ನಂತರನೇ ನಾವು ಸರ್ಕಾರಿ ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಸರ್ಕಾರ ಹೇಳಿ ಇವತ್ತು ಈ ಸಮುದಾಯದ ಹೋರಾಟಕ್ಕೆ ತುಂಬಾ ಅನ್ಯಾಯವನ್ನ ಉಂಟು ಮಾಡಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಇದು ಈ ಜನಾಂಗಕ್ಕೆ ನೀಡಿದಂತ ಮರಣ ಶಾಸನವಾಗಿದೆ. ಮಾಲಿಗೆ ಸಮುದಾಯಕ್ಕೆ ಎಡಗೈ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಮರಣ ಶಾಸನ ಇದೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮಗೆ ಈ ನಿಜ ನ್ಯಾಯ, ನಾವು ಸಂವಿಧಾನಬದ್ಧವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಾರೆ.
ನೀವು ಸರ್ವರಿಗೂ ಸಮಪಾಲು ಪಾಲು ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೇವಲ ಮಾತಿನಿಂದ ಹೇಳಿ ಕೃತಿಯಲ್ಲಿ ಬರುವಂತ ಸಂದರ್ಭದಲ್ಲಿ ಅದರಿಂದ ನುಂಚ್ಕೊಳ್ತಕ್ಕಂಥ ಕೆಲಸವನ್ನ ಅಥವಾ ಜಾರಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಮತ್ತೆ ಮಾದಿಗರಿಗೆ ಅನ್ಯಾಯ ಮಾಡಿದ್ರೆ ಮಾದಿಗರು ಸುಮ್ಮನೆ ಕೂರುವುದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವುದಿಲ್ಲ. ನಮ್ಮ ಹೋರಾಟ ಮತ್ತೆ ನಿರಂತರವಾಗಿರ್ತದೆ. ಯಾವಾಗ ಅಂತ ಹೇಳಿದ್ರೆ ಕೊಟ್ಟ ಮಾತನ್ನ ನೀವು ತಪ್ಪಿ ನಡೆದ್ರೆ ಮಾದಿಗರು ಇನ್ನು ಮುಂದೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವು ಬೀದಿಗಿಳಿತೇವೆ. ಬೀದಿಗಿಳಿದು ಕರ್ನಾಟಕದ ಪ್ರತಿಯೊಂದು ರಾಜ್ಯ ಹಳ್ಳಿಗಳಲ್ಲೂ ಮೂಲೆಗಳಿಂದಲೂ ಕೂಡ ನಮ್ಮ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ. ಆ ಒಂದು ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ. ನೀವು ದಯಮಾಡಿ ಅದನ್ನ ನಾವು ಹೇಳ್ತಾ ಇದ್ದೀವಿ, ಆ ಒಂದು ಪರಿಸ್ಥಿತಿಗೆ ನೀವು ಸರ್ಕಾರ ಕೈ ಹಾಕಬಾರದು, ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡಬಾರದು. ಆದ್ರಿಂದ ಈ ಕೂಡಲೇ ನೀವು ಏನು 15% ಹಳೆ ಮೀಸಲಾತಿ ಅಂತ ಮಾಡ್ತೀವಿ ಅನ್ನುವಂಥದ್ದನ್ನ ರದ್ದುಪಡಿಸಬೇಕು. ಮತ್ತೆ ಕ್ಯಾಬಿನೆಟ್ ನೀವು ಪ್ರತಿ ಗುರುವಾರ ನೀವು ಕ್ಯಾಬಿನೆಟ್ ಸಭೆಗಳನ್ನ ಕರೀತೀರಿ, ಅಲ್ಲಿ 15% ಒಳ ಮೀಸಲಾತಿ ಅಂತಲೇ ನೀವು ತುಂಬಿದ್ರು ಕೂಡ ಅಲ್ಲಿ ಮಾದಿಗರಿಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅದರಂತೆಯೇ ನೀವು ಒಳ ಮೀಸಲಾತಿ ಅನುಸರಿಸಿ ಹುದ್ದೆಗಳನ್ನ 56,342 ಹುದ್ದೆಗಳನ್ನು ತುಂಬುವಂತ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಅಳವಡಿಸಿಕೊಳ್ಳಲೇಬೇಕು. ಒಂದು ಪಕ್ಷ ಇದಕ್ಕೆ ಸರ್ಕಾರ ತಪ್ಪಿದ್ರೆ ಸಮಾಜ ಯಾವ ತ್ಯಾಗಕ್ಕಾದ್ರೂ ಯಾವುದೇ ಹೋರಾಟಕ್ಕಾದ್ರೂ ಎಲ್ಲಾ ಸಂದರ್ಭದಲ್ಲಿ ಕೂಡ ಸಿದ್ಧವಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಈ ವೇದಿಕೆ ಮುಖಾಂತರ ಹೇಳ್ತೀವಿ ಅಂತೇಳಿ ತಮಗೆಲ್ಲರಿಗೂ